ಸ್ನೇಹಿತರೆ, ಇಂದಿನ ದಿನ ಒಂದು KS ನರಸಿಂಹಸ್ವಾಮಿಯವರು ಬರೆದಿರುವಂತಹ ಒಂದು ಮೈಸೂರು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಹಿಂದಿನ ಸಾಲಿನ ಹುಡುಗರು ಎನ್ನುವಂತಹ ಕವನವನ್ನು ತಮ್ಮ ಮುಂದೆ ವಾಚನ ಮಾಡುತ್ತಿದ್ದೇನೆ. ಹಿಂದಿನ ಸಾಲಿನ ಹುಡುಗರೇ ಅಂದರೆ ನಮಗೆ ನೀನು ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ ನಮಗೆಂದೆಂದು ಭಯವಿಲ್ಲ. ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವಿ ತರಗತಿಗೆ. ಪರೀಕ್ಷೆಯೆಂದರೆ ಹೂವಿನ ಚೆಂಡೆ, ಚಿಂತಿಸಬಾರದು ದುರ್ಗತಿಗೆ. ವರ್ಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು. ಪುಟಗಳ ತೆರೆಯದೆ ತಟ ಓದದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು. ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರವನ ನೋಯಿಸೆವು. ನಮ್ಮಂತಾಗದ ಅವರೀ ಶಾಲೆಯ ಬಾವುಟವನ್ನೇರಿಸಲೆನ್ನುವೆವು. ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿ ನಿಲ್ಲುವೆವು. ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂಪೊಪ್ಪನ ಮೆಲ್ಲುವೆವು. ತರಗತಿಗೇನು ನಾವೇ ಹಿಂದುಳಿದವರೇ ನಾವಿಲ್ಲಿ, ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಿಲ್ಲಿ. ಪಂಪಕುಮಾರ ವ್ಯಾಸರದಾಸರ ಹರಿಹರ ಶರಣರ ಕುಲ ನಾವು, ಕನ್ನಡದಲ್ಲಿಯೇ ತೇರ್ಗಡೆಯಾಗದ ಪಂಡಿತ ಪುತ್ರರ ಪಡೆ ನಾವು. ಗೆದ್ದವರೆಲ್ಲ ನಮ್ಮವರೇ ಸರಿ, ಗೆಲ್ಲುವ ಆತುರವೇ ನಮಗಿಲ್ಲ. ಸೋತವರಿಗೆ ನಾವಿಲ್ಲವೇ ಮಾದರಿ, ಕೆರೆಗೆ ಬೀಳುವುದು ತರವಲ್ಲ. ಗೆದ್ದವರೇ ಇರುವ ಭಾಗ್ಯದ ದಾರಿಗೆ ಕಡಲದ ದೀಪಗಳಾಗುವೆವು. ಹಲವರು ಸೋಲದೆ ಕೆಲವರ ಗೆಲುವಿಗೆ ಬೆಲೆಯರೆಂದೆ ನಂಬಿಹೆವು. ಊರಿಗೆ ಊರೇ ಹಸೆಯಲ್ಲಿ ನಿಂತರೆ ಆರತಿ ಬೆಳಗಲು ಜನವೆಲ್ಲಿ. ಎಲ್ಲ ಹಾಡುವ ಬಾಯಿಯಾದರೆ ಚಪ್ಪಾಳಿಗೆ ಜನವಿನ್ನೆಲ್ಲಿ. ಲೋಕದ ಶಾಲೆ ಭಾಗ್ಯದ ಸೆರೆಯಲ್ಲಿ ಅನಂತ ಸುಖವನ್ನು ಕಂಡಿಹೆವು. ಇದೇ ಸತ್ಯವೇ ಮಗದ ಸೆರೆಯಲ್ಲಿ ಜಯಾಪಜಯಗಳ ದಾಟುವೆವು. ಪುಸ್ತಕ ಓದದೆ ಪ್ರೀತಿಯ ನರಿತೆವು, ಗೆಲ್ಲದೆ ಹೆಮ್ಮೆಯ ಗಳಿಸಿದೆವು. ನಾವೀ ಶಾಲೆಯ ನೆಂದು ಬಿಡೆವು, ನೆಮ್ಮದಿಯಾಗಿಯೇ ಉಳಿಯುವೆವು. ನಮಸ್ಕಾರ.